ಹಾಯ್ ಸ್ನೇಹಿತರೆ, ನನ್ನ ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ವಿ.ಕೆ. ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ನಿಮ್ಗೊಂದು ಇವತ್ತು ಸ್ಪೆಷಲ್ ಬೈಕ್ ತೋರಿಸ್ತಾ ಇದ್ದೀನಿ. ಯಾವುದಂತ ಹೇಳಿದ್ರೆ ಡ್ಯೂಕ್ 390 ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಅದ್ರ ಬಗ್ಗೆ ಎಲ್ಲ ಫೀಚರ್ಸ್ಗಳೆಲ್ಲ ಹೇಳ್ತೀನಿ ನಿಮಗೆ ಒಂದೊಂದೇ. ಬನ್ನಿ ಹೇಗಿದೆ ಅಂತ ನೋಡೋಣ. ಗಾಡಿ ಬಗ್ಗೆ ತುಂಬ ಹೇಳೋದಿದೆ ನಿಮಗೆ. ಆ್ಯಕ್ಚುಲಿ ಎಲ್ಲ ಹೇಳ್ತೀನಿ, ಬನ್ನಿ ಒಂದೊಂದೇ. Into the light, let our dreams get lost, feel the temperature rise. Baby, tell me one more beautiful lie. One touch and I ignite, like a starship speeding into the night. You and I get lost in the infinite lights. Baby, tell me one more beautiful lie. One touch and I ignite. ಸೊ ಇದು ಬಂದುಬಿಟ್ಟು KTM ಡ್ಯೂಕ್ 390 2021 BS6 ಮಾಡಲು. ಈ ಗಾಡಿ ಬಂದುಬಿಟ್ಟು ಸಿಂಗಲ್ ಸಿಲಿಂಡ್ರಲ್ಲೇ ಮೋಸ್ಟ್ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು. ಹಾಗೆ ಇದನ್ನು ಬೀಟ್ ಮಾಡೋದಕ್ಕೆ ಟ್ವಿನ್ ಸಿಲಿಂಡ್ರ್ ಗಾಡಿ ಬಂದರೂ ಆಲ್ಮೋಸ್ಟ್ ಆಗಲ್ಲ ಅಂತ ಅಂತಾರೆ. ಬೀಟ್ ಮಾಡಬೇಕಂದ್ರೆ 2 ಸಿಲಿಂಡ್ರ್ ಗಾಡಿ ಬಂದ್ರೂ ಅಷ್ಟು ಈಸಿಯಾಗಿ ಆಗಲ್ಲ. ಆದರೂ ಮೊದಲೆಲ್ಲ ನಿಂಜಾ 400 ಇತ್ತು. ಅದು ಇವಾಗ ಮೊದಲೆಲ್ಲ ಏನಿಲ್ಲ ಅಂದರೂ ಇದಕ್ಕೆ ಒಂದು 6 ಲಕ್ಷದ ಬೈಕ್ ಬೇಕು ಬೀಟ್ ಹೊಡಿಯೋಕ್ಕೆ. ಅದೇ ಏನಿಲ್ಲ ಅಂದರೂ ನಿಂಜಾ 400 ಇತ್ತು, ಅದು ಇವಾಗ ಡಿಸ್ಕಂಟಿನ್ಯೂ ಆಗಿದೆ. ಏನಿಲ್ಲ ಅಂದರೂ ನಿಂಜಾ 650 Z650 ಆ ಥರ ಯಾವ್ದಾದ್ರು ಬಂದರೆ ಹೊಡಿಬೋದು ಅಂತ ಅನ್ಕೊತೀನಿ. ಹಾಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಷಿನ್ ಇಂಡಿಯನ್ ಮಾರ್ಕೆಟ್ ಅಂತಲೂ ಹೇಳ್ಬೋದು ಇದನ್ನು. ಸೊ ಅದ್ರ ಬಗ್ಗೆ ಏನೊಂದು ಮಾತಿಲ್ಲ. ಹಾಗೆ ಇದ್ರ ಇಂಜನ್ ಬಂದುಬಿಟ್ಟು 373 cc. ಹಾಗೆ ಇದ್ರ ಮ್ಯಾಕ್ಸ್ ಪವರ್ ಬಂದುಬಿಟ್ಟು 42.9 bhp ಬರುತ್ತೆ 9000 RPMಗೆ. ಹಾಗೆ ಇದ್ರ ಟಾರ್ಕ್ ಬಂದುಬಿಟ್ಟು 37 Nm ಟಾರ್ಕು 7000 RPMಗೆ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಟೈರ್ ವಿಷಯಕ್ಕೆ ಬಂದರೆ ಕಂಪ್ನಿಯಿಂದ ಮೆಕ್ಸೆಲರ್ ಟೈರ್ ಕೊಡ್ತಾಯಿದ್ರಂತೆ. ಇವ್ರು ಬಂದುಬಿಟ್ಟು ಅಪೋಲೋ ಟೈರ್ ಹಾಕ್ಸಿದ್ದಾರೆ. ಫ್ರಂಟ್ ಬಂದರೆ 100/70/17 ಇಂಚ್ ವೀಲ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಬ್ಯಾಕ್ ಸೈಡ್ ಬಂದರೆ 150 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. 150/60/17 ಇಂಚ್ ವೀಲ್ ಬಂದಿದೆ ಬ್ಯಾಕ್ ಸೈಡು. ರೇಡಿಯೇಟ್ರ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಸಖತ್ ಲುಕ್ಕಾಗಿ ಕಾಣುತ್ತೆ. ಹಾಗೆ ಇವರು ಆಫ್ಟರ್ ಮಾರ್ಕೆಟಲ್ಲಿ KTM ಅಂತ ಹೇಳ್ಬಿಟ್ಟು ಹಾಕ್ಸಿದ್ದಾರೆ. ಈ ಕಡೆ ನೋಡ್ತಾ ಇರ್ಬೋದು. ನಿಮ್ಗೆ ಆಮೇಲೆ ಅವ್ರು ಏನೇನು ಹಾಕ್ಸಿದ್ದಾರೆ ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ ಒಂದೊಂದೇ. ಫ್ರಂಟ್ ಬಂದರೆ ನಿಮಗೆ ಫ್ರಂಟಲ್ಲಿ WP ಸಸ್ಪೆನ್ಷನ್. ಹಾಗೆ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದರೆ ಫ್ರಂಟ್ ಬಂದುಬಿಟ್ಟು WP ಸಸ್ಪೆನ್ಷನ್ನು, ಬ್ಯಾಕ್ ಸೈಡ್ ಬಂದರೆ ಮೊನೋಶಾರ್ಕ್ ಸಸ್ಪೆನ್ಷನ್ ಆಗಿದೆ ಇದರಲ್ಲಿ. ಹಾಗೆ ನೋಡೋದಾದರೆ ಲಿಕ್ವಿಡ್ ಕೂಲ್ಡ್ ಇಂಜನ್ನು. ಇದು ಯಾವಾಗಲೂ ರೇಡಿಯೇಟರ್ ಹೊಡ್ಕೊತಾನೆ ಇರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಹೆವಿ ಪವರ್ ಮೋಟರ್ ಸೈಕಲ್. ಇದು ತುಂಬ ಹೀಟ್ ಆಗುತ್ತೆ, ಅದಕ್ಕೆ ಲಿಕ್ವಿಡ್ ಕೂಲ್ ಇಂಜನ್ ಕೊಟ್ಟಿರ್ತಾರೆ. ಹಾಗೆ ಇದು ಹೆವಿ ಪವರ್ ಬೈಕ್ ಆಗಿರೋದ್ರಿಂದ ಹಾಗೆ ಹೆವಿ ಕೆಪಾಸಿಟಿ ಮೋಟರ್ ಸೈಕಲ್ ಅಂತಲೂ ಹೇಳ್ಬೋದು. ಹಾಗೆ ಇದು ಹೈವೇಲಿ ಬಂದರೆ ಇದರಲ್ಲಿ ಮೈಲೇಜ್ ಬಗ್ಗೆ ಬಂದರೆ ಹೈವೇಲಿ ಹೋದರೆ ಒಂದು 34-35 ಕೊಟ್ಟಿತ್ತು ಅಂತ ಹೇಳಿದ್ರು ಇವರು. ಕಂಪ್ನಿಯಿಂದ 25ಇಂದ 28ವರೆಗೂ ಹೇಳಿದ್ರಂತೆ. ಲೈಟ್ಸ್ ಬಗ್ಗೆ ಮಾತಾಡೋದಾದರೆ ಕ್ರೇಜ್ ಇವರು ಚೆನ್ನಾಗಿ ಮಾಡಿದ್ದಾರೆ. ಇಂಡಿಕೇಟರ್ಸ್ ಕೂಡ ನೋಡಿ, ಎಫೆಕ್ಟಾಗಿ ಕೂಡ ಇದೆ, ಟೈಲಿಂಗ್ಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದೂ ಚೆನ್ನಾಗಿ ಕೊಟ್ಟಿದ್ದಾರೆ. ಇಂಥದ್ರಲ್ಲಿ ಕಡಿಮೆ ಮಾಡಬೇಕು ಅಂತ ಏನು ಅಂದ್ಕೊಳ್ಳೋ ಹಾಗೆ ಇಲ್ಲ. ಸೊ ಇದ್ರ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದರೆ 3,71,000 ಆಗುತ್ತೆ. ಸೀಟ್ ಬಗ್ಗೆ ಬರೋದಾದರೆ ಸೀಟ್ ಹಳೇದಕ್ಕೋಸ್ಕರ ಇವಾಗಿಂದು ಅಡ್ಡಿಲ್ಲ ಅನಿಸುತ್ತೆ ಅವರು. ಮೊದಲೆಲ್ಲ ಸ್ವಲ್ಪ ಹಾರ್ಡಾಗಿತ್ತು ಅನಿಸುತ್ತೆ ಸೀಟ್ ಬಗ್ಗೆ ನೋಡೋಕೆ ಬಂದರೆ. ಹಾಗೆ ನೀವು ಸಿಟಿಲಾದರೆ ನೋಡ್ಕೋಬೋದು, ಹೈವೇಗಳಲ್ಲಾದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಪಿಲಿಯನ್ಸಿಗೆ ಗ್ರ್ಯಾಬ್ ರೀಲ್ ಸಿಗುತ್ತೆ, ನೋಡ್ತಾ ಇರ್ಬೋದು ನೀವು ಗ್ರ್ಯಾಬ್ ರೀಲು. ಹಾಗೆ ಇವೆಲ್ಲಲ್ಲಿ ನೋಡಿ ನೀವು, ಇಷ್ಟು ಪವರ್ ಇದ್ರೂ ಗ್ರ್ಯಾಬ್ ರೀಲ್ ಆರೆಂಜ್ ಕಲರ್ ಕೊಟ್ಟಿದ್ದಾರೆ. ಆರಾಮಾಗಿ ಕುತ್ಕೋಬೋದು. ಹಾಗೆ ಫ್ಯಾಮಿಲಿನೂ ಕುತ್ಕೊಂಡು ಹೋಗ್ಬೋದು ಅಂತ ಅಂದ್ಕೊತೀನಿ. ಪ್ರಾಕ್ಟಿಕಲ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನೀವು RC ತೊಗೊಂಡ್ರೆ ಅಂದರೆ ಇದ್ರ ಅಪೋಸಿಟ್ ಡೆಡ್ ಅಂತ ಹೇಳ್ಬೋದು. ಅದನ್ನ ಬರೀ ಟ್ರ್ಯಾಕಿಂಗ್ ಮಾತ್ರ ಯೂಸ್ ಆಗುತ್ತೆ. ಅದು ಫ್ಯಾಮಿಲಿಗೆಲ್ಲ ಆಗೋದೇ ಇಲ್ಲ. ಹಾಗೆ ಸಿಟೀಸು, ಹೈವೇಸು, ಟ್ರ್ಯಾಕು ಪ್ರತಿಯೊಂದೂ ಮಾಡ್ಬೋದು ಈ ಗಾಡೀಲಿ, ನೀವೇ ನೋಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಆರೆಂಜ್ ಕಲರ್ ಫ್ರೇಮು. ಹಾಗೆಯೇ ಈ ಆರೆಂಜ್ ಲುಕ್ಸ್ ಬಗ್ಗೆ ಮಾತೇ ಇಲ್ಲ ಗುರು, ಕ್ರೇಜಿಯಾಗಿ ಕಾಣ್ತಾ ಇದೆ.
ನೋಡ್ತಾ ಇರ್ಬೋದು ನೀವು. ಇನ್ನು ಹ್ಯಾಂಡ್ಲ್ ಬಾರ್ ಬಗ್ಗೆ ಎಲ್ಲ ಬಂದರೆ ಸಖತ್ ವೈಡಾಗಿ ಕ್ರೇಜಿಯಾಗಿ ಕಾಣುತ್ತೆ. ಹಾಗೆ ಇನ್ನೊಂದು ಮಾತಿಲ್ಲ ಅಂತಲೇ ಹೇಳ್ಬೋದು, ಇದ್ರ ಬಗ್ಗೆ ಎಲ್ಲ ಫುಲ್ಲು ಚೆನ್ನಾಗಿ ಕಾಣುತ್ತೆ. ಹಾಗೆ TFT ಡಿಸ್ಪ್ಲೇ ಬಗ್ಗೆ ಹೇಳ್ತೀನಿ ನಿಮಗೆ. ಹಾಗೆ ಇನ್ನು TFT ಡ್ಯಾಶ್ ಬಗ್ಗೆ ಬಂದರೆ ಮತ್ತೊಂದು ಮಾತೇ ಎಲ್ಲ. ತುಂಬ ಇದೊಂದು ಸ್ಪೆಷಲ್ ಫ್ಯೂಚರ್ ಗುರು. ಇದರಲ್ಲಿ ತುಂಬ ಹೇಳ್ಬೋದು. ಬೇಸಿಕ್ ಇನ್ಫಾರ್ಮೇಷನ್ನು, ಓಡೋಮೀಟರು, ಟ್ರ್ಯಾಕ್, ಲೋ ಬ್ಯಾಟ್ರಿ ಇಂಡಿಕೇಟರ್, ಲೋ ಫ್ಯೂಲ್ ಇಂಡಿಕೇಟರು, ಹಾಗೆ ಲೋ ಬ್ಯಾಟ್ರಿ ಇಂಡಿಕೇಟರ್, ಲೋ ಫ್ಯೂಲ್ ಇಂಡಿಕೇಟರು, ಫ್ಯೂಲ್ ರೇಂಜು. ಹಾಗೆ ಇದರಲ್ಲಿ ಮೂಡ್ ಬಂದರೆ 2 ಥರ ಬರುತ್ತೆ, ರೋಡು ಮತ್ತೊಂದು. ಇದರಲ್ಲಿ ಮೂಡ್ಸಲ್ಲಿ ನೋಡೋದಾದರೆ ABS ಅಲ್ಲಿ ರೋಡು ಮತ್ತೊಂದು ಸೂಪರ್ ಮೋಟೋ ಮೋಡ್ ಅಂತ ಬರುತ್ತೆ. ಸೂಪರ್ ಮೋಟೋ ಮೋಡಲ್ಲಿ ABSನ ಆಫ್ ಮಾಡ್ಕೊಂಡ್ರೆ ಬ್ಯಾಕ್ ಸೈಡ್ ABS ಸ್ವಿಚ್ ಆಫ್ ಆಗುತ್ತೆ. ಟ್ರ್ಯಾಕಲ್ಲಿ ಓಡಿಸೋ ಥರ ಮೂಡ್ ಮಾಡ್ಕೋಬೇಕಂದ್ರೆ ಅದನ್ನ ಆಫ್ ಮಾಡ್ಕೊಂಡು ಇದು ಮಾಡ್ಬೋದು. ಹಾಗೆ ಈ ಕಡೆ ಸೆಟ್ ಅಂತ ಇದೆ ಅಲ್ಲ, ಬಟನ್ನಲ್ಲಿ ಸೆಟ್ ಅಂತ ಇರೋದನ್ನ ಇಲ್ಲಿ ಹೇಗೆ ಬೇಕು ನೀವು ಹಾಕಿ ಸೆಟ್ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ಸ್ ಇದೆ ಕೆಳಗೆ ನೋಡ್ಬೋದು ನೀವು. ಇದರಲ್ಲಿ ಸೆಟ್ಟಿಂಗ್ಸು, ಮೋಟರ್ ಸೈಕಲ್ಲು, ಆಮೇಲೆ ಟ್ರಿಪ್ ಡಾಟಾ, KTM ರೈಡು ಆ ಥರ ಎಲ್ಲ ಇದೆ. ಅದರಲ್ಲಿ ಹೋಗಿ ನೀವು ಯಾವ್ದು ಬೇಕಂತ ಇಲ್ಲಿ ಸೆಟ್ ಮಾಡ್ಬೋದು. ಆಡಿಯೋ ಆಗಲಿ, ವೈರಿಂಗ್ ಆಗಲಿ, ಯಾವ್ದು ಬೇಕೋ ಅದು. ಆಮೇಲೆ ಇದು ಬ್ಯಾಕ್ ಬಟನ್ನು, ಬ್ಯಾಕ್ ಹೋಗ್ಬಿಟ್ಟು ಆಮೇಲೆ ಮತ್ತೆ ಕೆಳಗಿನ ಇದಕ್ಕೆ ಹೋದರೆ ನಿಮಗೆ ಟ್ರಿಪ್ ಆ್ಯಂಡ್ ಡೇಟಲ್ಲಿ ನೋಡೋದಾದರೆ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ಜನರಲ್ ಇನ್ಫೋ, ಟ್ರಿಪ್ 1 ಟ್ರಿಪ್ 2 ಅಂತ ಇದೆ. ಹಾಗೆ ಬ್ಯಾಕ್ ಹೋದರೆ ಮತ್ತು ಮೋಟರ್ ಸೈಕಲ್ ಮೋಡ್ಸ್ ಬರುತ್ತೆ. ಅದರಲ್ಲಿ ಹೋದರೆ ABS ಒಂದೇ ಇದೆ, ABS ಆನ್ ಆಫ್ ಮಾಡ್ಕೋಬೋದು ನೀವಿಲ್ಲೇ. ಹಾಗೆ ಸೆಟ್ಟಿಂಗ್ಸ್ ಲೆಕ್ಕಕ್ಕೆ ಹೋದರೆ ಇದರಲ್ಲಿ ಹೋದರೆ ಕ್ವಿಕ್ ಶಿಫ್ಟರ್ 1 2 ಅಂತ ಇದೆ. ಆಮೇಲೆ ಬ್ಲೂಟೂತ್ತು, ಆಮೇಲೆ ಡಿಸ್ಪ್ಲೇ ಟೈಮು, ಶಿಫ್ಟ್ ಲೈಟು, ಕ್ಲಾಕು, ಡೇಟು, ಯೂನಿಟ್ಸು, ಲ್ಯಾಂಗ್ವೇಜು, ಸರ್ವೀಸು, ಎಕ್ಸ್ಟ್ರಾ ಫ್ಯೂಚರ್ಸು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಾಗೆ ಇದ್ರ ಲೆಕ್ಕಕ್ಕೆ ಬಂದರೆ 12,000 RPM. ಹಾಗೆ ಇವ್ರು ಬಂದುಬಿಟ್ಟು 27,525 ಕಿಲೋಮೀಟ್ರ್ ಓಡಿಸಿದ್ದಾರೆ. ಹಾಗೆ ಇವಾಗ ABS ಬಂದುಬಿಟ್ರೆ ರೋಡ್ ಮೋಡಲ್ಲಿದೆ. ಬನ್ನಿ, ಕ್ವಿಕ್ ಶಿಫ್ಟರು 4,000 RPM ಮೇಲೆ ಇದ್ದಾಗ ಶಿಫ್ಟ್ ಮಾಡಬೇಕು, ಅದಕ್ಕೆ ಒಳಗೆಲ್ಲ ಇದ್ದರೆ ಆಗಲ್ಲ ಅಂತ ಅಂದ್ಕೊತೀನಿ. ಒಂದಕ್ಕೆ ಬಂದರೆ ಹಾಗೆ ವಿತೌಟ್ ಗೇರ್ ಶಿಫ್ಟಿಂಗು ತುಂಬ ಸಖತ್ತಾಗಿರುತ್ತೆ. ಮತ್ತು ಹಾಗೆ ಮಾಡಿದ್ರೆ ಫೀಲೇ ಬೇರೆ ಥರ ಇರುತ್ತೆ. ರೇಸ್ ಗಾಡಿಗಳೆಲ್ಲ ಆಲ್ಮೋಸ್ಟ್ ಹಾಗೇ ಇರುತ್ತೆ. ಡೌನ್ ಶಿಫ್ಟ್ ಮಾಡ್ಬೇಕಾದ್ರೆ ಕೂಡ ಆಟೋ ಗ್ಲಿಪ್ಪರ್ ಅಂತ ಇದೆ ಇದರಲ್ಲಿ. ಆಟೋ ಗ್ಲಿಪ್ಪರಿಂದ ನಮಗೆ ಗೇರ್ ಶಿಫ್ಟಿಂಗ್ ಕೂಡ ಈಸಿ ಆಗುತ್ತೆ. ಆಫ್ಟರ್ ಮಾರ್ಕೆಟ್ ವಿಚಾರಕ್ಕೆ ಬಂದರೆ ಕೈವರ್ ಮೋಟರ್ ವಿಂಡ್ಶೀಲ್ಡ್ ಹಾಕಿದ್ದಾರೆ. ಹಾಗೆ ಆಫ್ಟರ್ ಮಾರ್ಕೆಟ್ ಇವ್ರ ಬೈಕಲ್ಲಿ ಹೇಳೋದೇ ಬೇಡ, ಎಲ್ಲ ಇರೋದೇ ಆಫ್ಟರ್ ಮಾರ್ಕೆಟು. ಸ್ಟಿಕ್ರಿಂಗ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಈ ಸ್ಟಿಕ್ರಿಂಗ್ ಮಾಡಿಸೋಕೆ ಎಷ್ಟೋ 20,000 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಟಿಕ್ಕರ್ ಬಂದುಬಿಟ್ಟು 4 ಬಗೋರ್ಸು ಅವ್ರದ್ದು ಪರ್ಫಾಮೆನ್ಸು. ಇದು 400ರಲ್ಲಿ ಒಂದು, ಇದು 400 ಸ್ಟಿಕ್ಕರಲ್ಲಿ ಆ್ಯಕ್ಚುಲಿ ಇದು ಒಂದು. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ನೋಡ್ತಾ ಇರ್ಬೋದು ನೀವು. ಹಾಗೆ ಇವರು ಏರ್ ಫಿಲ್ಟ್ರ್ ಕೂಡ ಚೇಂಜ್ ಮಾಡಿಸಿದ್ದಾರೆ. BMC ಏರ್ ಫಿಲ್ಟರ್ ನೋಡ್ತಾ ಇರ್ಬೋದು ನೀವು. ಸ್ಟಿಕ್ಕರ್ ಹಾಕಿದ್ದಾರೆ, BMC ಏರ್ ಫಿಲ್ಟರ್ ಹಾಕ್ಸಿದ್ದಾರೆ. ಹಾಗೆ ಸ್ಟಿಕ್ಕರ್ ಬಂದುಬಿಟ್ಟು ಲಿಮಿಟೆಡ್ ಎಡಿಷನ್ ಇದು. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ ಕೊಟ್ಟಿದ್ದಾರೆ. ನೀವು ಹೇಗೆ ಬೇಕೋ ಆಗ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಕಲ್ ಗಾರ್ಡ್ಸು ಹಾಕ್ಸಿದ್ದಾರೆ. ನೋಡ್ತಾ ಇರ್ಬೋದು ಈ ಗಾಡಿಗೆ ಹೆವಿ ಲುಕ್ ಕೊಡುತ್ತೆ ಗುರು. ಎರಡು ಇದ್ದರೆ ವಿಂಡ್ಶೀಲ್ಡ್ ಮತ್ತು ನಕಲ್ ಗಾರ್ಡ್ಸ್ ಎಲ್ಲ ನೋಡಿದ್ರೆ ನೋಡ್ತಾ ಇರ್ಬೋದು. ಇಲ್ಲಿ ಕಾರ್ಬನ್ ಫೈಬರ್ ಡಿಪ್ ಮಾಡಿಸಿದ್ದಾರೆ. ಇಲ್ಲಾಗಲಿ ಇಲ್ಲಿ ಹಾಗೆ ಇಲ್ಲೂ ಕೂಡ ಮಾಡಿಸಿದ್ದಾರೆ. ಇದಕ್ಕೆ ಆಲ್ಮೋಸ್ಟು ಕಾಸ್ಟ್ ಬಂದುಬಿಟ್ಟು ಡಿಪ್ ಮಾಡಿರೋದ್ರಿಂದ ಇದ್ರ ಕಾಸ್ಟ್ ಬಂದುಬಿಟ್ಟು ಏನಿಲ್ಲ ಅಂದರೂ 10,000 ಆಗಿರ್ಬೋದು. ಇವ್ರ ಕಾರಿಗೆ ಎಲ್ಲ ಸೇರಿ ಮಾಡಿಸಿದ್ದಾರೆ ಅಂತೆ. ಸೈಡಿಗೆ ಗಾರ್ಡ್ ಕೂಡ ಹಾಕ್ಸಿದ್ದಾರೆ. ಹಾಗೆ ಇಲ್ಲಿ ಬಂದರೆ ವೀಲ್ ಗಾರ್ಡು, ಈ ಕಡೆ ಗಾರ್ಡ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಹೇಳಬೇಕಂದ್ರೆ ನಿಮಗೆ ಇದು ಡಿಸ್ಪ್ಲೇಗೆ ಬಂದುಬಿಟ್ಟು ಫ್ರಂಟು 320 mm. ಹಾಗೆ ಬೈಬ್ರೆ ಅವ್ರದ್ದು. ಹಾಗೆ ಇದು ಸ್ವಿಚೇಬಲ್ ABS, ಬೇಕು ಅಂದಾಗ ಹಿಂದ್ಗಡೆ ABSನೆಲ್ಲ ಆಫ್ ಮಾಡ್ಕೋಬೋದು ಸೂಪರ್ ಮೋಟೋ ಮೋಡಲ್ಲಿ. ಕೆಳಗಡೆ ಒಂದು ಇಂಜನ್ ಗಾರ್ಡು ಕೂಡ ಸಿಗುತ್ತೆ ಸೇಫ್ಟಿಗೋಸ್ಕರ. ಇದ್ರ ಕರ್ವ್ ವೇಟ್ ಬಂದುಬಿಟ್ಟು 167 kg ಏನೋ ಇದೆ ಇದು ವೇಟ್ ಬಂದುಬಿಟ್ಟು. ಹಾಗೆ ಹೇಳಬೇಕಂದ್ರೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಂದರೆ ನಿಮಗೆ 175 mm ಸಿಗುತ್ತೆ. ಹಾಗೆ ಓವರಾಲ್ ಲೈಟ್ಸು 2072 mm.
ಹಾಗೆ ಓಡೋಮೀಟರು ಸ್ಪೀಡೋಮೀಟರ್ ಎಲ್ಲ ಡಿಜಿಟಲೇ ಇದರಲ್ಲಿ. ಸೊ ಹಾಗೆ ಬ್ರೇಕ್ಸ್ ಕೂಡ ಚೆನ್ನಾಗಿದೆ. ಏನು ಹೇಳ್ಬೇಕಂತ ಗೊತ್ತಾಗ್ತಲ್ಲ, ಇದರಲ್ಲಿ ಏನೂ ಕಡಿಮೆ ಮಾಡಿಲ್ಲ ಗಾಡೀಲಿ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಲ್ಲ. ಆ್ಯಕ್ಚುಲಿ ಎಲ್ಲದನ್ನೂ ಕೊಟ್ಟಿದ್ದಾರೆ. ಈ ಪ್ರೈಸಿನ ಗಾಡಿಗಳಿಗೆ ಯಾವುದಕ್ಕೂ ಇಷ್ಟೆಲ್ಲ ಕೊಡ್ತಾರೆ. ಎಲ್ಲ ಫ್ಯೂಚರ್ಸು ಇದೆ, ನಾವೇನು ಬೇಕಂತ ಕೇಳೋ ಹಾಗೆ ಎಲ್ಲ ಆ ಥರ ಫ್ಯೂಚರ್ಸ್ ಇದೆ. ಹಾಗೆ ಕೆಳಗಡೆ ಒಂದು ಇಂಜನ್ ಕೌಲ್ ಕೂಡ ಸಿಗುತ್ತೆ ಸೇಫ್ಟಿಗೋಸ್ಕರ. ಹಾಗೆ ಕ್ರೇಜಿ ಲುಕ್ಕು, ಕ್ರೇಜಿ ಡಿಸೈನು ಎಲ್ಲ ಕ್ರೇಜಿ ಆಗಿದೆ ಗುರು. ಪ್ರೈಸ್ ಕೂಡ ಕ್ರೇಜಿ ಅಂತಲೇ ಹೇಳ್ಬೋದು. ಪ್ರೈಸ್ ಕೂಡ ಹಾಗೇ ಇದೆ, ಆ ರೇಂಜಲ್ಲೇ ಪ್ರೈಸ್ ಇದೆ ಅಂತಲೂ ಹೇಳ್ಬೋದು. ಹಾಗೆ ಇದ್ರ ಬಗ್ಗೆ ಹೇಳ್ಬೇಕಂತ ಅಂದರೆ ಮಿನಿ ಸೂಪರ್ ಬೈಕ್ ಅಂತಲೂ ಹೇಳ್ಬೋದು. ಚೆನ್ನಾಗಿದೆ ಗಾಡಿ ಬಂದ್ಬಿಟ್ಟು. ಇದು ನೋಡಿದ್ರೆ ಸ್ವಲ್ಪ ಡ್ಯೂಕ್ 790 ನೋಡಿದಾಗುತ್ತೆ, ಒಂಥರ ಆ ಫೀಲ್ ಕೊಡುತ್ತೆ ಫ್ರಂಟಿಂದ ನೋಡಿದ್ರೆ. ಹಾಗೆ ನಿಮಗೆ ಲೈಟ್ನು ತೋರಿಸ್ತೀನಿ ಬನ್ನಿ. ಫ್ರಂಟ್ ಬಂದುಬಿಟ್ಟು ಲೈಟ್ನ ಒಂದು ನಿಮಿಷ ತೋರಿಸ್ತೀನಿ. ಫ್ರಂಟ್ ಲೈಟ್ ನೋಡಿ, ಫ್ರಂಟ್ ಲುಕ್ ಬಂದುಬಿಟ್ಟು ಫ್ರಂಟ್ ಲುಕ್ ಮಾತ್ರ ಸೈಕ್ ಆಗಿದೆ ಅಂತ ಹೇಳ್ಬೋದು. ಇದು ಬಂದುಬಿಟ್ರೆ ಆ ಕಡೆ ನೋಡ್ತಾ ಇರ್ಬೋದು, ಇದು ಡಿಮ್ಮು ತೋರಿಸ್ತೀನಿ ನೋಡಿ, ಡಿಪ್ಪು ಕಂಟಿನ್ಯೂ. ಹಾಗೆ ನಿಮಗೆ ಎಕ್ಸಾಸ್ಟ್ ನೋಟ್ ಒಂದ್ಸಲ ಕೇಳಿಸ್ತೀನಿ ಬನ್ನಿ. ಹಾಗೆ ಎಕ್ಸಾಸ್ಟ್ ನೋಟ್ ಒಂದ್ಸಲ ನೋಡ್ಬಿಡೋಣ ಕೊನೆಯದಾಗಿ. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.